ನನ್ನ ಹೆಸರು ಶ್ರೀಧರ, ಭದ್ರಾವತಿಯಿಂದ ಮಾತಾಡ್ತಾ ಇರೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಂಗಳಂ ಸ್ತಂಭಡಿಂಬಾಯ ಮಂಗಳಂ ಮೃತ್ಯುವೇ ವಂಕೀಪುರ ನಿವಾಸಾಯ ನರಸಿಂಹಾಯ ಮಂಗಳಂ. ಸೊ ನಾವಿವತ್ತು ಭದ್ರಾವತಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಸೊ ನರಸಿಂಹಸ್ವಾಮಿ ದೇವಸ್ಥಾನ ಬಂದು 13ನೇ ಶತಮಾನದ ದೇವಸ್ಥಾನ. ಹೊಯ್ಸಳರ ಶೈಲಿಯಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಸೊ ಇದು ತ್ರಿಕುಟಾಚಲ ದೇವಸ್ಥಾನ ಅಂತ ಕರಿತೀವಿ. 3 ಗೋಪುರ ಇದೆ. ಮೊದಲನೇ ಆ ಕಡೆ ಗೋಪುರದಲ್ಲಿ ಕೃಷ್ಣ, ಮತ್ತು ಮಧ್ಯದಲ್ಲಿ ನರಸಿಂಹದೇವರು, ಮತ್ತು ಈ ಕಡೆ ಬಲಗಡೆ ಗೋಪುರದಲ್ಲಿ ಪುರುಷೋತ್ತಮ ದೇವರಿದ್ದಾರೆ. ಸೊ ಶಾರದಾಂಬ ಮತ್ತು ಗಣಪತಿ ಸಹಿತ ಲಕ್ಷ್ಮೀ ನರಸಿಂಹ ಈ ವಂಕೀಪುರದಲ್ಲಿ ನೆಲೆಸಿದ್ದಾರೆ. ವಂಕಿ ಮಹರ್ಷಿಗಳು ತಪಸ್ಸು ಮಾಡಿರೋ ಕ್ಷೇತ್ರ ಆಗಿರೋದ್ರಿಂದ ಇದನ್ನು ವಂಕೀಪುರ ಅಂತ ಕರೀತಾರೆ. ಹೋಗ್ತಾ ಹೋಗ್ತಾ ಇಲ್ಲಿ ಕತ್ತಿ ಅದನ್ನೆಲ್ಲ ತಯಾರು ಮಾಡ್ತಾ ಇದ್ದಿದ್ದಕ್ಕೆ ಬೆಂಕಿಪುರ ಆಗಿದೆ. ನಂತರ ಇದು ಭದ್ರಾವತಿ ಆಗಿದೆ. ಸೊ ವೈಕುಂಠ ಏಕಾದಶಿಯ ವಿಶೇಷ ಏನು ಅಂತಂದರೆ, ಇಂದಿನ ದಿನ ತಿಮ್ಮಪ್ಪನನ್ನು ಅಥವಾ ವಿಷ್ಣು ಸ್ವರೂಪ ದೇವತೆಯನ್ನು ಉತ್ತರ ದ್ವಾರದಿಂದ ನಾವು ದರ್ಶನ ಮಾಡಿದ್ರೆ ನೇರ ಸ್ವರ್ಗ ಪ್ರಾಪ್ತಿ, ವೈಕುಂಠ ಪ್ರಾಪ್ತಿ ಅನ್ನೋವಂಥದ್ದು ನಂಬಿಕೆ. ಇಂದಿನ ದಿನ ಸುಮಾರು ಜನ ನಿರಶನ ವ್ರತದಲ್ಲಿರ್ತಾರೆ. ಸೊ ಇವತ್ತು ಫುಲ್ಲು ಉಪವಾಸ ಮಾಡ್ತಾರೆ, ನೀರನ್ನು ಕುಡಿಯದೆ ಉಪವಾಸ ಮಾಡ್ತಾರೆ. ಇನ್ನು ಕೆಲವರು ಆಗದೇ ಇದ್ದವರು ನೀರು ಕುಡಿತಾರೆ, ಹಾಲು ಹಣ್ಣು ಈ ಥರ ತೆಗೆದುಕೊಂಡು ಉಪವಾಸವನ್ನು ಮಾಡಿ ಭಗವಂತನ ಪ್ರೀತಿಗೋಸ್ಕರ ಇವತ್ತು ಉಪವಾಸ ಇದ್ದು ಉತ್ತರ ದ್ವಾರದಿಂದ ಇವತ್ತು ಯಾರು ದರ್ಶನ ಮಾಡ್ತಾರೋ ದೇವರನ್ನು, ಸೊ ಅಂಥವರಿಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ದೇವರು ಎಲ್ಲರಿಗೂ ಆಯುರ ಐಶ್ವರ್ಯ ಎಲ್ಲ ಕೊಟ್ಟು ಸದಾ ಕಾಪಾಡಲಿ ಅಂತ ಕೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಶ್ರೀನಿಧಿ. ಇಲ್ಲೇ ನಾವು ಸ್ಥಳೀಯರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಇಲ್ಲೇ ಯಾವುದೇ ಥರ ಫಂಕ್ಷನ್ಗಳಾದರೂ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಸೊ ವೇದ ಮಂತ್ರ ಎಲ್ಲ ಹೇಳೋಕ್ಕೆ ನಾವು ಮತ್ತು ನಮ್ಮ ವೇದ ಪಾಠಶಾಲೆಯಿಂದ ಎಲ್ಲರೂ ಬರ್ತೀವಿ. ಈ ದೇವಸ್ಥಾನಕ್ಕೆ ನಾವು ಸಣ್ಣವರಿದ್ದಾಗಿಂದನೂ ಬರ್ತಾ ಇದ್ದೀವಿ. ಕೈಲಾಗಿ ಸೇವೆ ಎಲ್ಲ ಮಾಡೋಗ್ತೀವಿ. ಈಗ ಬೆಂಗಳೂರಲ್ಲಿರೋದ್ರಿಂದ ರಜಾ ದಿನಗಳಲ್ಲಿ ಮಾತ್ರ ಬಂದು ಹೋಗ್ತಾ ಇರ್ತೀವಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.